ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ಜಸ್ಟಿಸ್ ಉಜ್ಜಂಬೂರು ವಿಶೇಷ ಮಾಲಿಕೆಯಲ್ಲಿ ಇವತ್ತಿನ ಚರ್ಚೆ ವಿಷಯ ಕೆಪಿಎಸ್ಸಿ ಕರ್ಮಕಾಂಡ. ಕೆಪಿಎಸ್ಸಿಯಲ್ಲಿ ಭಾರೀ ಅಕ್ರಮಗಳು. OMR ಸೀಟ್ ತಿದ್ದಿ ಹುದ್ದೆಗಳಿಗೆ ಆಯ್ಕೆ ಮಾಡುತ್ತಿರುವ ಕೂಪರು. 10 AEE ಹುದ್ದೆಗಳ ಆಯ್ಕೆ ರದ್ದು. CID ತನಿಖೆಗೆ ಶಿಫಾರಸು. ಪದೇ ಪದೇ ಎಡವುತ್ತಿರುವ ಕೆಪಿಎಸ್ಸಿ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಲೋಕಸೇವಾ ಆಯೋಗದ ನಡೆಗೆ ಕಂಗಾಲು. ಕಳೆದ ಹಲವಾರು ವರ್ಷಗಳಿಂದ ಕೆಪಿಎಸ್ಸಿ ಒಂದು ಸರಿಯಾದಂಥ ನಿಲುವಿಗೆ ಬರುವಂಥ ನಿಟ್ಟಿನಲ್ಲಿ ಎಡುತ್ತಾ ಇದೆ. ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಒಂದು ಕಡೆಗಾದರೆ, ಮತ್ತೊಂದು ಕಡೆಯಲ್ಲಿ ಸೂಕ್ತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ವಿಚಾರದಲ್ಲೂ ಕೂಡ ಕೆಪಿಎಸ್ಸಿ ಎಡವುತ್ತಾ ಇದೆ. ಇಲ್ಲಿ ಸರ್ಕಾರದಿಂದ ಅಧಿಕಾರಿಗಳು ಮಾತ್ರ ಅಲ್ಲ, ಸರ್ಕಾರವೇ ಪರಿಣಿತರನ್ನ, ಬುದ್ಧಿವಂತರನ್ನ ಆಯ್ಕೆ ಮಾಡಿ ಕೆಪಿಎಸ್ಸಿ ಸದಸ್ಯರನ್ನಾಗಿ ಮಾಡಲಾಗುತ್ತೆ. ಆದರೆ ಇಷ್ಟೆಲ್ಲ ವ್ಯವಸ್ಥೆಗಳು ಇದ್ದಾಗ್ಯೂ ಕೂಡ ಒಂದು ಸ್ವತಂತ್ರ ಸಂಸ್ಥೆ, ಅಂದರೆ ಸರ್ಕಾರದ ಅಡಿಯಲ್ಲಿರ್ತಕ್ಕಂಥ ಒಂದು ಸ್ವತಂತ್ರ ಸಂಸ್ಥೆ ಸರ್ಕಾರದ ಬೇರೆ ಬೇರೆ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ನಿಷ್ಪಕ್ಷಪಾತವಾಗಿ, ಪ್ರಾಮಾಣಿಕವಾಗಿ, ಸ್ಪಷ್ಟವಾಗಿ ಪ್ರತಿಭಾವಂತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ವಿಚಾರದಲ್ಲಿ ಪದೇ ಪದೇ ಎಡುತ್ತಾ ಇದೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಯಾಕೆ ಹೀಗಾಗ್ತಾ ಇದೆ ಅನ್ನುವಂಥದ್ದನ್ನು ನೋಡಿದ್ರೆ, ಇಲ್ಲಿ ಅಧಿಕಾರದ ಧನದಾಹವನ್ನು ತುಂಬಿಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳನ್ನೇ ಅಥವಾ ವ್ಯಕ್ತಿಗಳನ್ನೇ ಕೆಪಿಎಸ್ಸಿ ಸದಸ್ಯರನ್ನಾಗಿ ನೇಮಕ ಮಾಡ್ತಾ ಇರುವಂಥದ್ದು ಸರ್ಕಾರದ ಜೊತೆಗೆ ರಾಜ್ಯಪಾಲರ ಕಡೆಯಿಂದ ಆಗ್ತಾ ಇರುವಂಥ ಒಂದು ಎಡವಟ್ಟು. ಮತ್ತೊಂದು ಕಡೆಯಲ್ಲಿ ಇಲ್ಲಿ ಬರ್ತಕ್ಕಂಥ ವ್ಯಕ್ತಿಗಳು ಎಲ್ಲರೂ ಕೂಡ ಅಧಿಕಾರದ ಜೊತೆಯಲ್ಲಿ ಏನು ಹಣದ ದಾಹವನ್ನು ತುಂಬಿಕೊಂಡಿರ್ತಕ್ಕಂಥವರೇ, ಅದನ್ನೇ ಮೈಗೂಡಿಸಿಕೊಂಡಂಥವರೇ ಹೆಚ್ಚಾಗಿರುವಂಥ ಕಾರಣಕ್ಕಾಗಿ ಇಲ್ಲಿ ಒಂದು ಸರಿಯಾದಂಥ ವ್ಯವಸ್ಥೆಯನ್ನು ಮಾಡುವ ನಿಟ್ಟಿನಲ್ಲಿ ಪದೇ ಪದೇ ಸೋಲ್ತಾ ಇದ್ದಾರೆ. ಕಳೆದ ಬಾರಿ ಕೆಪಿಎಸ್ಸಿಯಿಂದ ಸಬ್ ಇನ್ಸ್ಪೆಕ್ಟರ್ ಅಥವಾ ಇನ್ಸ್ಪೆಕ್ಟರ್ ಹುದ್ದೆಗಳಿಗಿನ್ನ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲೇ ಆಯ್ಕೆ ಮಾಡಲಿಕ್ಕೆ ಸುಮಾರು 400ರಿಂದ 450 ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂಥ ವಿಚಾರದಲ್ಲಿ ಕೆಪಿಎಸ್ಸಿ ಒಂದು ನೋಟಿಫಿಕೇಶನ್ ಅನ್ನು ಹೊರಡಿಸುತ್ತೆ. ಅಭ್ಯರ್ಥಿಗಳ ಆಯ್ಕೆಗೆ ಅಪ್ಲಿಕೇಶನ್ ಕೂಡ ಕರೆಯುತ್ತೆ. ಆದರೆ ಪರೀಕ್ಷೆ ಆದಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಗೋಲ್ಮಾಲ್ ಆಗಿದೆ ಅನ್ನುವಂಥ ವಿಚಾರ ಹೊರಗಡೆ ಬೀಳುತ್ತೆ. ಸೊ ಅದಾದ ಬಳಿಕ ಅದೆಲ್ಲವೂ ಕೂಡ ಏನು ಫೇಕ್ ಅಭ್ಯರ್ಥಿಗಳನ್ನು, ಅಂದರೆ SSLC ಓದಿರ್ತಕ್ಕಂಥವರನ್ನ, PUC ಓದಿರ್ತಕ್ಕಂಥವರನ್ನ, ಅರ್ಹತೆಗೆ ಇಲ್ಲದಂಥವರನ್ನ ಇಲ್ಲಿ ಕೆಪಿಎಸ್ಸಿ ಏನು ಇನ್ಸ್ಪೆಕ್ಟರ್ ಹುದ್ದೆಗೆ ಆಯ್ಕೆ ಮಾಡಲಾಗುತ್ತೆ. ಸೊ ಅಲ್ಲಿ ಸಾಕಷ್ಟು ಈ ಗೋಲ್ಮಾಲ್ ಆಗಿರುವಂಥ ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕದ ಕಲಬುರಗಿಯ ಒಬ್ಬ ಮಹಿಳೆಯನ್ನ ಇಲ್ಲಿ ತಪ್ಪಿತಸ್ಥಳು, ಅವಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾಳೆ ಅನ್ನುವಂಥದ್ದನ್ನು ಪತ್ತೆ ಹಚ್ಚಿ ಆಕೆಯನ್ನು ಅರೆಸ್ಟ್ ಮಾಡಲಾಗುತ್ತೆ. ಅದಾದ ನಂತರ ಆಕೆ ಬೇಲ್ ಮೇಲೆ ಹೊರಗಡೆ ಬರ್ತಾಳೆ. ಇದು ಒಂದು ಭಾಗ. ಆದರೆ ಇಲ್ಲಿ ಸ್ವತಃ ಅಧಿಕಾರಿಗಳೇ ಇದರಲ್ಲಿ ಶಾಮೀಲಾಗಿರುವಂಥದ್ದನ್ನು ತನಿಖಾ ಸಂಸ್ಥೆಗಳು ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಎಲ್ಲವನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತವೆ. ಅದಾದ ಬಳಿಕ ಕೆಪಿಎಸ್ಸಿನಲ್ಲಿ ಎಲ್ಲವೂ ಕೂಡ ಸರಿ ಹೋಯಿತು, ಇನ್ನೇನು ಯಾವ ರೀತಿಯ ಅವಾಂತರಗಳು ಕೂಡ ಆಗೋದೇ ಇಲ್ಲ, ಎಲ್ಲವನ್ನು ಕೂಡ ಸರಿಯಾಗಿ ನಿಭಾಯಿಸಲಾಗುತ್ತೆ ಅನ್ನುವಂಥದ್ದು ನಿಟ್ಟಿನಲ್ಲಿ ಕೆಪಿಎಸ್ಸಿಯನ್ನು ಸಿದ್ಧಪಡಿಸಲಾಗುತ್ತೆ. ಅದಾದ ಬಳಿಕ ಒಬ್ಬ ದಕ್ಷ ಅಧಿಕಾರಿಯನ್ನ ಅಲ್ಲಿಗೆ ಹಾಕಲಾಗುತ್ತೆ. ದಕ್ಷ ಅಧಿಕಾರಿ ಬಂದ ಕೆಲವೇ ದಿನಗಳಲ್ಲಿ ಇಲ್ಲಿ ಯಾವುದೂ ಕೂಡ ನಡೆಯೋದಿಲ್ಲ ಅನ್ನುವಂಥದ್ದು ಗೊತ್ತಾದ ತಕ್ಷಣವೇ ರಾಕೇಶ್ ಕುಮಾರ್ ಅನ್ನುವಂಥ ಒಬ್ಬ ದಕ್ಷ ಅಧಿಕಾರಿಯನ್ನ ಅಲ್ಲಿಂದ ಬೇರೆ ಕಡೆಗೆ ವರ್ಗಾವಣೆ ಮಾಡ್ತಾರೆ. ಅದಾದ ಬಳಿಕ ಇಲ್ಲಿ ಅದೇ ಪಟಾಲಮ್ಮು ಸೇರಿಕೊಂಡು ಕೆಪಿಎಸ್ಸಿನಲ್ಲಿ ಅರ್ಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದನ್ನು ಬಿಟ್ಟು ಯಾರು ಹೆಚ್ಚು ಹಣವನ್ನು ಕೊಡ್ತಾರೋ ಅಂಥವರನ್ನು ಆಯ್ಕೆ ಮಾಡಲಿಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗುತ್ತೆ. ಆದರೆ ಇನ್ಸ್ಪೆಕ್ಟರ್ ಹುದ್ದೆಯಲ್ಲಿ ಆಯ್ಕೆಯಾದಂಥ ಸಂದರ್ಭದಲ್ಲಿ ಆದಂಥ ಅವಾಂತರಗಳು ಮತ್ತೆ ಆಗಬಾರದು ಅಂಥೇಳಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗುತ್ತೆ. ಆದರೆ 2023ರಲ್ಲಿ ಕಾಲ್ಫಾರ್ ಮಾಡಿರ್ತಕ್ಕಂಥ AEE ಹುದ್ದೆಗಳ ಆಯ್ಕೆ ವಿಚಾರದಲ್ಲಿ ಕೇವಲ 24 ಹುದ್ದೆಗಳು. ಆ 24 ಹುದ್ದೆಗಳಲ್ಲಿ 10 ಅಭ್ಯರ್ಥಿಗಳು OMR ಸೀಟನ್ನೇ ಬದಲಾಯಿಸಿ ತಮಗೆ ಹೇಗೆ ಬೇಕೋ ಹಾಗೆ ಬರೆದುಕೊಳ್ಳಲಿಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಕೆಪಿಎಸ್ಸಿಯಲ್ಲಿ ಇರತಕ್ಕಂಥ ಅಧಿಕಾರಿಗಳೇ ಮಾಡಿದ್ದಾರೆ. ಸೊ ಇದರಲ್ಲಿ ಕೆಪಿಎಸ್ಸಿಯಲ್ಲಿ ಆಯ್ಕೆ ಆಗದೇ ಇರತಕ್ಕಂಥ ಒಬ್ಬ ವ್ಯಕ್ತಿಯಿಂದ ದೂರು ಬರುತ್ತೆ. ಆ ದೂರನ್ನು ಆಧರಿಸಿ ಇಲ್ಲಿ ಒಂದು ತನಿಖೆಯನ್ನು ನಡೆಸಲಾಗುತ್ತೆ. ತನಿಖೆಯ ಸಂದರ್ಭದಲ್ಲಿ ಸುಮಾರು 10 ಜನ ಅಭ್ಯರ್ಥಿಗಳು ಇಲ್ಲಿ OMR ಸೀಟನ್ನೇ ಬದಲಿಸಿದ್ದಾರೆ,
ಸೊ ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವ್ಯವಹಾರಗಳನ್ನು ನಡೆಸಿ ಈಗಾಗಲೇ ಹುದ್ದೆಗಳಲ್ಲಿ ಬಂದು ಕೂತಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೋಚರಿಸುತ್ತೆ. ಇಲ್ಲಿ ಆರಂಭದ ಹಂತದಲ್ಲಿ 3 ಅಭ್ಯರ್ಥಿಗಳ ಅಂದ್ರೆ 3 ವ್ಯಕ್ತಿಗಳ ಒಂದು ತನಿಖೆಯಾಗಿ ಒಂದು ಸಮಿತಿಯನ್ನ ಮಾಡಲಾಗುತ್ತೆ. ಆದರೆ ಆ ಸಮಿತಿ ಸ್ಪಷ್ಟವಾಗಿ ಉತ್ತರವನ್ನ ಕೊಡೋದಿಲ್ಲ ಅಥವಾ ಆ ದಾಖಲೆಗಳನ್ನು ಸಂಗ್ರಹಿಸೋದಿಲ್ಲ ಅನ್ನುವಂಥ ಆರೋಪ ಕೇಳಿ ಬಂದಂಥ ಸಂದರ್ಭದಲ್ಲಿ ಪುನಃ 5 ಜನರ ಕಮಿಟಿಯನ್ನ ಮಾಡಲಾಗುತ್ತೆ. 5 ಜನರ ಸಮಿತಿ ಯಾವಾಗ ಏನು ಹಳೆಯ 3 ಜನ ಸಮಿತಿಗಳಿರ್ತಕ್ಕಂಥ 3 ಜನ ಇರ್ತಕ್ಕಂಥ ಒಂದು ಸಮಿತಿಯಲ್ಲಿ ನ್ಯಾಯ ಸಿಕ್ಕಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಿದ್ದ ಹಾಗೆಯೇ 5ರ ಸಮಿತಿಯನ್ನ ಮಾಡಲಾಗುತ್ತೆ. ಆ 5ರ ಸಮಿತಿ ಸಮಗ್ರವಾಗಿ ಈ ವಿಚಾರವನ್ನು ತನಿಖೆ ಮಾಡಲಿಕ್ಕೆ ಹೊರಡ್ತಾರೆ. ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಎಳೆಯಾಗಿ ಎಲ್ಲವೂ ಕೂಡ ಬಿಚ್ಚಿಟ್ಕೊಳ್ತಾ ಹೋಗ್ತವೆ. 10 ಜನ ಅಂದ್ರೆ AEEಗಳ ಹುದ್ದೆಗೆ ಕರೆದಿರ್ತಕ್ಕಂಥದ್ದೇ 24 ಪೋಸ್ಟು. ಅದರಲ್ಲಿ 10 ಜನ ಅಭ್ಯರ್ಥಿಗಳು ಅಂದ್ರೆ ಹೆಚ್ಚು ಕಡಿಮೆ ಅರ್ಧ ಸಂಖ್ಯೆಯ ಅಭ್ಯರ್ಥಿಗಳು OMR ಸೀಟನ್ನೇ ತಿದ್ದಿ ತಮ್ಮ ಹುದ್ದೆಗೆ ಅಂದ್ರೆ ತಾವು ಏನನ್ನ ಅಪೇಕ್ಷೆ ಪಟ್ಟಿರ್ತಾರೋ ಸೊ ಅಂತ ಹುದ್ದೆಗೆ ಬಂದು ಕೂರುವಂತಹ ವ್ಯವಸ್ಥೆಯನ್ನ ಆ ಅಭ್ಯರ್ಥಿಗಳು ಮಾಡ್ಕೊಳ್ತಾರೆ. ಹೇಗೆ ಮಾಡ್ಕೊಳ್ತಾರೆ ಅಂದ್ರೆ ಕೋಟಿಗಟ್ಟಲೆ ಲಕ್ಷಗಟ್ಟಲೆ ಹಣವನ್ನ KPSC ಅಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ, ಅಧಿಕಾರಿಗಳಿಗೆ, ಮೀಡಿಯೇಟರ್ಗಳಿಗೆ ಹಣವನ್ನ ಕೊಟ್ಟು ಅಲ್ಲಿ KPSCಯ ಹುದ್ದೆಗೆ ಬಂದು ಕೂರುತ್ತಾರೆ. ಸೊ ಈಗಾಗಲೇ ಆ 10 ಜನ ಅಭ್ಯರ್ಥಿಗಳು ಕೂಡ ನಾನು ಅವರ ಹೆಸರನ್ನು ಕೂಡ ಹೇಳ್ತೀನಿ. ಆ 10 ಅಭ್ಯರ್ಥಿಗಳು ಈಗಾಗಲೇ ವಿವಿಧ ಕಡೆಗಳಲ್ಲಿ ಆಯ್ಕೆಯಾಗಿ ಈಗ ಏನು ನೇರವಾಗಿ ನೌಕರಿಯನ್ನು ಮಾಡುವಂಥ ಕೆಲಸದಲ್ಲೂ ಕೂಡ ತೊಡಗಿದ್ದಾರೆ. ಸರ್ಕಾರ ಎಲ್ಲ ಒಂದು ಕಡೆಗೆ ಇದರಲ್ಲಿ ಎಡವಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟ ಆಗಿದೆ. ಇದನ್ನ ಸಮಗ್ರವಾಗಿ ತನಿಖೆ ಮಾಡಲಿಕ್ಕೆ ಈಗ ಒಂದು ತನಿಖಾ ಸಂಸ್ಥೆಗೆ CIDಗೆ ಈ ತನಿಖೆಯನ್ನು ವಹಿಸಬೇಕು ಅಂತೇಳಿ ಈಗಾಗಲೇ ಆ ಸಮಿತಿ ಕೂಡ ರೆಫರ್ ಮಾಡಿದೆ. ಸೊ ಆ ಈಗೇನು ತನಿಖಾ ಸಂಸ್ಥೆ ಮಾಡಿರ್ತಕ್ಕಂಥ ಒಂದು ರೆಫರೆನ್ಸ್ ಅನ್ನ ಅಂದ್ರೆ ತನಿಖೆಗೆ ಬೇಕಾದಂಥ ಏನೇನು ಆಗಿದೆ ಅನ್ನುವಂಥದ್ದನ್ನ ಪ್ರಾಥಮಿಕ ಹಂತದಲ್ಲಿ ಪರಿಶೀಲನೆ ಮಾಡಲಿಕ್ಕೆ ಬೇಕಾದಂಥ ಒಂದು ಸಮಿತಿಯನ್ನು ಏನು ರಚನೆ ಮಾಡಿತ್ತೋ KPSC, ಆ ಸಮಿತಿ ಈಗಾಗಲೇ ವರದಿ ಕೊಟ್ಟಿದೆ. ಇಲ್ಲಿ ಸಮಗ್ರವಾಗಿ ಅಕ್ರಮ ಆಗಿದೆ, OMR ಸೀಟ್ಗಳನ್ನೇ ತಿದ್ದಿ ಇಲ್ಲಿ ಹುದ್ದೆಗಳಿಗೆ ಬರಬೇಕಾದಂಥವ್ರು ಬಂದಿದ್ದಾರೆ. ಆ 10 ಜನ ಯಾರ್ಯಾರು ಅನ್ನುವಂಥದ್ದನ್ನು ಕೂಡ ಪಟ್ಟಿ ಮಾಡಿ ಸರ್ಕಾರಕ್ಕೆ ಈಗಾಗಲೇ ವರದಿಯನ್ನ ಸಲ್ಲಿಸಿದೆ. ಸೊ ಆ ವರದಿಯ ಆಧಾರದ ಮೇಲೆ ಈಗ ಇಡೀ ಪ್ರಕರಣವನ್ನ KPSC ಆಗಿರ್ತಕ್ಕಂಥ ಇಡೀ ಕರ್ಮಕಾಂಡವನ್ನ ಮತ್ತೆ CIDಗೆ ವರ್ಗಾವಣೆ ಮಾಡಬೇಕು, ಈ ತನಿಖೆ ಆಗಬೇಕು. ಸಮಗ್ರವಾಗಿ ತನಿಖೆ ಹಾಕಿ ಇವರದ್ದು ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಅವರೆಲ್ಲರನ್ನೂ ಕೂಡ ಏನು ಶಿಕ್ಷೆಗೆ ಗುರಿಪಡಿಸಬೇಕು ಅಂತ ಹೇಳಿ ಸಮಿತಿ ವರದಿಯಲ್ಲಿ ಹೇಳುತ್ತೆ. ಜೊತೆಯಲ್ಲಿ ಉಳಿದಂತೆ ಅಂದ್ರೆ 14 ಜನ ಯಾರಿದ್ದಾರೆ ಅವರು ಪ್ರಾಮಾಣಿಕವಾಗಿ ಏನೋ ಪತ್ರಿಕೆಗಳಲ್ಲಿ ಅವರು ಏನೋ ಉತ್ತರವನ್ನ ಬರೆದು ತಮ್ಮನ್ನ ತಾವು ಪರೀಕ್ಷೆಗೆ ಒಳಪಡಿಸಿಕೊಂಡು ನ್ಯಾಯೋಚಿತವಾಗಿ ಪ್ರಾಮಾಣಿಕವಾಗಿ ಉತ್ತರವನ್ನು ಬರೆದಂಥ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತಾವು ಕಾಂಪೀಟ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಏನು ಆಯ್ಕೆ ಆಗಿದ್ದಾರೆ ಅವರಿಗೆ ಹುದ್ದೆಗಳಲ್ಲಿ ಕಂಟಿನ್ಯೂ ಆಗಲಿಕ್ಕೆ ಅಂದರೆ ಅವರು ತಮ್ಮ ಪಾಡಿಗೆ ತಾವು ಕೆಲಸ ಮಾಡಿಕೊಂಡು ಹೋಗಲಿಕ್ಕೆ, ಸರ್ಕಾರಿ ಉದ್ಯೋಗದಲ್ಲಿ ಮುಂದುವರಿಯಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅನ್ನುವಂಥ ಶಿಫಾರಸನ್ನು ಕೂಡ ಈ ಸಮಿತಿ ಈಗಾಗಲೇ ಶಿಫಾರಸನ್ನು ಸರ್ಕಾರಕ್ಕೆ ಕಳುಹಿಸಿದೆ. ಆದರೆ ಸುಮಾರು 10 ಜನ ಏನಿದ್ದಾರೆ ಆ 10 ಜನರನ್ನು ಕೂಡ ಈಗ ಅನರ್ಹರು. ಇವರು ಯಾವುದೇ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪಾಸ್ ಆಗಲಿಕ್ಕೆ ಯೋಗ್ಯತೆ ಇಲ್ಲದಂತಹ ಅಭ್ಯರ್ಥಿಗಳು ಅನ್ನುವಂಥದ್ದನ್ನು ಈಗಾಗಲೇ ಸರ್ಕಾರಕ್ಕೆ ಸಮಿತಿ ವರದಿಯನ್ನು ಕೊಟ್ಟಿದೆ. ಸೊ ಅದರ ಪ್ರಕಾರವಾಗಿ ಎಲ್ಲವೂ ಕೂಡ ತನಿಖೆ ಆಗಬೇಕಾಗಿದೆ. ಕಳೆದ ಬಾರಿ KPSC ಒಂದು ಪರೀಕ್ಷೆಗೆ ದಿನಾಂಕವನ್ನು ನಿಗದಿ ಮಾಡುತ್ತೆ. ಅದಾದ ನಂತರ ಈ ಪರೀಕ್ಷಾರ್ಥಿಗಳು ಪ್ರತಿಭಟನೆಯನ್ನು ಮಾಡ್ತಾರೆ. ಪ್ರತಿಭಟನೆ ಆದ ನಂತರ ಮತ್ತೆ ದಿನಾಂಕವನ್ನು ಮತ್ತೆ ಮುಂದೂಡಲಾಗುತ್ತೆ, ಒಂದು ದಿನಾಂಕವನ್ನು ನಿಗದಿಪಡಿಸಲಾಗುತ್ತೆ. ಆದರೆ ಅದಾದ ಬಳಿಕ ಮತ್ತೆ KPSCನಲ್ಲಿ ಅವಾಂತರಗಳಾಗುತ್ತೆ. ಕನ್ನಡದ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಸರಿಯಾದಂಥ ಪ್ರಶ್ನೆಯನ್ನ ನಿಗದಿ ಮಾಡದೇ ಇರುವಂತಹ ವ್ಯಕ್ತಿಗಳು KPSCನಲ್ಲಿದ್ದಾರೆ. ಆ ರೀತಿಯ ಪ್ರಶ್ನೆ ಪತ್ರಿಕೆಗಳನ್ನ ಇವತ್ತು KPSCಯಿಂದ ಸಿದ್ಧಪಡಿಸಲಾಗುತ್ತೆ ಅನ್ನೋದಾದ್ರೆ KPSC ಯಾವ ಮಟ್ಟಕ್ಕೆ ಹದಗೆಟ್ಟು ಹೋಗಿದೆ ಅನ್ನುವಂಥದ್ದನ್ನ ಸರ್ಕಾರ ಪರಿಗಣಿಸಬೇಕು. ಇಲ್ಲಿ ಪ್ರತಿಭಾನ್ವಿತ ಅಂದ್ರೆ ಎಲ್ಲದಕ್ಕೂ ಕೂಡ ಅರ್ಹತೆ ಇರುವಂಥವರ ರಾಜಕೀಯ ಒತ್ತಡದಿಂದ ಇಲ್ಲಿ KPSCಗೆ ನೇಮಕಾತಿಯನ್ನು ಮಾಡುವಂಥದ್ದನ್ನು ಬಿಟ್ಟು, KPSC ಮೆಂಬರ್ಗಳನ್ನು ಮಾಡುವಂಥದ್ದನ್ನು ಬಿಟ್ಟು ಯಾರಿಗೆ ಅರ್ಹತೆ ಇದೆ ಅನ್ನೋಂಥದ್ದನ್ನು ಪರಿಗಣಿಸಿ ಅಂಥವರನ್ನ ಅಕಾಡೆಮಿಕ್ ಆಗಿರುವಂಥವ್ರು ಅಥವಾ ನಾಲೆಡ್ಜ್ ಇರ್ತಕ್ಕಂಥವ್ರು ಅಥವಾ ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ಸಾಕಷ್ಟು ಅನುಭವ ಹೊಂದಿರತಕ್ಕಂಥವ್ರನ್ನ ಈ KPSCಗೆ ನೇಮಕವನ್ನು ಮಾಡಿದರೆ ಅಲ್ಲಿ ಖಂಡಿತವಾಗಲೂ ಕೂಡ ಈ ಥರದ ಅವಾಂತರಗಳಾಗಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ KPSC ಲಂಚ ಪಡೆದೋ ಅಥವಾ ಇನ್ಯಾವುದೋ ರಾಜಕೀಯ ಒತ್ತಡಕ್ಕೆ ಮಣಿದೋ KPSCಗೆ ಮೆಂಬರ್ಗಳನ್ನಾಗಿ ಅಂದರೆ ನಿರ್ದೇಶಕರನ್ನಾಗಿ ಅಥವಾ ಸದಸ್ಯರನ್ನಾಗಿ ನೇಮಕ ಮಾಡುವಂಥ ಪ್ರಕ್ರಿಯೆ ಯಾವಾಗ ಶುರುವಾಗಿದೆಯೋ ಅಲ್ಲಿಂದ ಈ KPSC ಇಡೀ ವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ.
ಸೊ ಅದೇ ಕಾರಣಕ್ಕಾಗಿ ನಾವು ಇವತ್ತು ಜಸ್ಟಿಸ್ ವಿಜಂಬೂರು ಕಾರ್ಯಕ್ರಮದಲ್ಲಿ ಈ ಒಂದು ವಿಚಾರವನ್ನು ಚರ್ಚೆಯನ್ನು ಮಾಡಬೇಕು ಅಂತ ಹೇಳಿ ಒತ್ತಡ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ನಾವು ಇವತ್ತು ವಿಚಾರನ ಚರ್ಚೆಗೆ ತೆಗೆದುಕೊಂಡಿರ್ತಕ್ಕಂಥದ್ದು. KPSCಗೆ ಬರುವಂಥವರು ಯಾವ ಮಾನದಂಡವೂ ಇಲ್ಲದೆ ರಾಜಕೀಯ ಒತ್ತಡಕ್ಕೋ ಅಥವಾ ಹಣವನ್ನು ಕೊಟ್ಟು ಬಂದಂಥವರನ್ನ ನೀವು KPSC ಮೆಂಬರ್ಗಳನ್ನಾಗಿ ಮಾಡಿದ್ರೆ ಸಹಜವಾಗಿ ಅವರು ಇಲ್ಲಿ ಕೊಳ್ಳೆ ಹೊಡೆಯುವಂಥ ಕೆಲಸವನ್ನು ಮಾಡುವಂಥದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಸೊ ಈಗಾಗಲೇ ಅದು ಸಾಕಷ್ಟು ವಿಚಾರಗಳಲ್ಲಿ ಸಾಬೀತಾಗಿದೆ. ಸೊ ಆ ಕಾರಣಕ್ಕಾಗಿ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಕೂಡ ಅವರ ಜೊತೆ ಸೇರಿ ಭ್ರಷ್ಟರಾಗ್ತಾ ಇದ್ದಾರೆ. ಸೊ ಇಡೀ KPSC ಭ್ರಷ್ಟ ವ್ಯವಸ್ಥೆಯಲ್ಲಿ ಅಥವಾ ಭ್ರಷ್ಟ ಕೂಪ ವ್ಯವಸ್ಥೆಯಲ್ಲಿ ಇವತ್ತು ನಲಿಗೆ ಹೋಗ್ತಾ ಇದೆ. ಅದರ ಮೇಲೆ ಪರೀಕ್ಷಾರ್ಥಿಗಳು ಇವತ್ತು ವಿಶ್ವಾಸವನ್ನೇ ಇಟ್ಟುಕೊಳ್ಳದೇ ಇರುವಂಥ ವಾತಾವರಣ ಇವತ್ತು ಸೃಷ್ಟಿಯಾಗಿದೆ ಅಂದರೆ ಅದಕ್ಕೆ ಮೂಲ ಕಾರಣ ಸರ್ಕಾರ, ಜೊತೆಗೆ ಸರ್ಕಾರ ನೇಮಕ ಮಾಡ್ತಾ ಇರುವಂಥ ಈ ಭ್ರಷ್ಟ ವ್ಯಕ್ತಿಗಳು ಪ್ರಮುಖವಾಗಿ ಕಾರಣ. ಅದಾದ ನಂತರ ಅವರ ಜೊತೆಯಲ್ಲಿ ಕೈಗೂಡಿಸ್ತಾ ಇರ್ತಕ್ಕಂಥ, ಕೈ ಜೋಡಿಸಿ ಕೆಲಸ ಮಾಡ್ತಾ ಇರತಕ್ಕಂಥ ಅಧಿಕಾರಿ ವರ್ಗ ಏನಿದೆ, ಸೊ ಇವರು ಕೂಡ ಕಾರಣ. ಸೊ ಆ ಕಾರಣಕ್ಕಾಗಿ ಇವತ್ತು ನಾನು ಈ ವಿಚಾರವನ್ನು ಚರ್ಚೆಗೆ ಕೈಗೆತ್ತಿಕೊಂಡಿರುವಂಥದ್ದು. ಮುಖ್ಯಮಂತ್ರಿಗಳು ದಯಮಾಡಿ KPSCಯನ್ನು ಬಹಳ ಪ್ರಬಲವಾಗಿ ವ್ಯವಸ್ಥೆಗೊಳಿಸುವಂಥ ಕೆಲಸ ಮಾಡಲೇಬೇಕಾಗಿದೆ. KPSC ಪರೀಕ್ಷೆಯಲ್ಲಿ ಕೋಟಿ ಕೋಟಿ ಲಕ್ಷಾಂತರ ಹಣವನ್ನು ಕೊಟ್ಟು ಬಂದು ಅಧಿಕಾರಕ್ಕೆ ಬಂದು ಕೂತಂಥ ಸಂದರ್ಭದಲ್ಲಿ ಅವರು ಯಾರು ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡಲಿಕ್ಕೆ ಸಿದ್ಧರಾಗೋದಿಲ್ಲ. ಲಕ್ಷಾಂತರ ರೂಪಾಯಿ ಹಣವನ್ನು ಅಥವಾ ಕೋಟ್ಯಾಂತರ ರೂಪಾಯಿ ಹಣವನ್ನು ಕೆಲವು ಹುದ್ದೆಗಳಿಗೆ ಕೊಟ್ಟು ಬರುವಂಥ ವ್ಯವಸ್ಥೆ ಇವತ್ತು ನಿರ್ಮಾಣ ಆಗಿದೆ KPSCಯಲ್ಲಿ ಅಂದರೆ ಸೊ ಅದರ ಮೌಲ್ಯ ಎಷ್ಟರ ಮಟ್ಟಿಗೆ ಉಳಿಸ್ಕೊಂಡಿದೆ ಅನ್ನುವಂಥದ್ದು ಬಹಳ ಯಕ್ಷ ಪ್ರಶ್ನೆಯಾಗಿ ಉಳಿಯುತ್ತೆ. ಸೊ ಹಾಗಾಗಿ ದಯಮಾಡಿ KPSCಗೆ ಅದರದ್ದೇ ಆದ ಒಂದು ಘನತೆ, ಗೌರವ ಇದೆ. ಅದನ್ನು ಉಳಿಸುವಂಥ, ಮುಂದುವರಿಸುವಂಥ ವ್ಯವಸ್ಥೆ ಇವತ್ತು ಆಗಬೇಕಾಗಿದೆ. ಸೊ ಆ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ನಿರ್ದಾಕ್ಷಿಣ್ಯವಾಗಿ ಇಲ್ಲಿರ್ತಕ್ಕಂಥ ಎಲ್ಲ KPSC ಮೆಂಬರ್ಗಳನ್ನು ಕಿತ್ತು ಬಿಸಾಕಿ ಹೊಸ ಮೆಂಬರ್ಗಳನ್ನು ನೇಮಕ ಮಾಡಬೇಕು. ಆಗ ಮಾತ್ರ ಈ ವ್ಯವಸ್ಥೆ ಸುಧಾರಣೆ ಆಗಲಿಕ್ಕೆ ಸಾಧ್ಯ ಇದೆ ಹೊರತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ, ಬಡವರ್ಗದಿಂದ ಬಂದಂಥ ಪ್ರತಿಭಾನ್ವಿತರಿಗೆ ಇಲ್ಲಿ ಸರ್ಕಾರಿ ಹುದ್ದೆಗಳಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಇಲ್ಲದೆ ಹೋದರೆ ಯಾವನೋ ದುಡ್ಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ತನಗೆ ಬೇಕಾದಂಥ ವ್ಯಕ್ತಿಯನ್ನ ಇವತ್ತು ಅಲ್ಲಿ ನೇಮಕ ಮಾಡಿಸಿಕೊಳ್ಳಲಿಕ್ಕೆ ಬೇಕಾದಂಥ ಎಲ್ಲ ಷಡ್ಯಂತ್ರಗಳನ್ನು ನಡೆಸುವಂಥ ಅಥವಾ ಹಣವನ್ನು ಚೆಲ್ಲಿ ಅಲ್ಲಿ ಲಂಚವನ್ನು ಕೊಟ್ಟು ಆ ಹುದ್ದೆಗೆ ಬಂದು ಕೂರುವಂಥ ವ್ಯವಸ್ಥೆ ಆಗುತ್ತೆ. ಮತ್ತೊಂದು ಕಡೆಯಲ್ಲಿ ದಲ್ಲಾಳಿಗಳು ಅಥವಾ ಬ್ರೋಕರ್ಗಳು ಏನಿದ್ದಾರೆ ಇವರ ಆಟೋಟೋಪವೇ ಹೆಚ್ಚಾಗ್ಬಿಡುತ್ತೆ. KPSC ಮೆಂಬರ್ಗಳನ್ನು ಅಥವಾ ಇಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನು ಬುಕ್ ಮಾಡಿಕೊಂಡು ಇವರಿಗೆ ಯಾರು ಹೆಚ್ಚು ಹಣವನ್ನು ಕೊಡ್ತಾರೆ ಅಥವಾ ಯಾರು ಇವರಿಗೆ ಬೇಕೋ ರಾಜಕೀಯ ಒತ್ತಡಗಳನ್ನು ತಂದು ಅವರಿಗೆ ಹಣವನ್ನು ಕೊಟ್ಟು ರಾಜಕಾರಣಿಗಳಿಗೆ ಇಲ್ಲಿ ಅಧಿಕಾರಕ್ಕೆ ಬಂದು ಕೂರುವಂಥ ಸಂದರ್ಭದಲ್ಲಿ ಈ ನೌಕರರು ಹೇಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ? ಸೊ ಈ ಪ್ರಶ್ನೆಗೆ ಇವತ್ತು ಉತ್ತರವನ್ನು ಕೊಡಲೇಬೇಕಾದಂತಹ ಆಗತ್ತೆ ಇವತ್ತು ಸರ್ಕಾರದ್ದು. ಈಗಾಗಲೇ ಏನು ಸರ್ಕಾರ ಈ KPSC ನೇಮಕ ಮಾಡಿರ್ತಕ್ಕಂಥ ಒಂದು ಸಮಿತಿ ಏನಿದೆ, ಆ ಸಮಿತಿ 10 ಜನರ ಪಟ್ಟಿಯನ್ನು ಮಾಡುತ್ತೆ. ಆ 10 ಜನರ ಪಟ್ಟಿಯನ್ನು ನಾನು ನಿಮ್ಮ ಮುಂದೆ ತೆರೆದಿಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ವಿಶ್ವಾಸ್ ಎಸ್ ಅನ್ನುವಂಥ ವ್ಯಕ್ತಿ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥವನು. ಇವರು ಕಳಂಕಿತ ಅಭ್ಯರ್ಥಿಗಳ ಪಟ್ಟಿ ನಾನು ಹೇಳ್ತಾ ಇರುವಂಥದ್ದು. ವಿಶ್ವಾಸ್ ಎಸ್ ಅನ್ನುವಂಥದ್ದು ಒಬ್ಬ ವ್ಯಕ್ತಿ, ಮೊದಲನೇ ವ್ಯಕ್ತಿ. ಸಿಂಚನ MS, ಭುವನ GL, ನವೀನ್ ಗೋವಿಂದಪ್ಪ ಹುಚ್ಚಡೆ ರೆಡ್ಡಿ, ವಿಶ್ವನಾಥ್ B, ಶ್ರೀಧರ ಹೊಸಮನಿ, ಸಂಜೀವ್ ಕುಮಾರ್ ಬಿರಾದರ, ಅಶೋಕ ಬಸಪ್ಪ ವಡ್ಡರ್, ಆನಂದ್ ಕುಮಾರ್, ಅಮರ್ ನಾಯಕ್ ಎಸ್. ಈ 10 ಜನ ಅಭ್ಯರ್ಥಿಗಳು ಈಗಾಗಲೇ ಹಣವನ್ನು ಕೊಟ್ಟು ಅಥವಾ OMR ಸೀಟ್ಗಳನ್ನು ತಿದ್ದಿಯೋ ಬೇರೆ ಬೇರೆ ರೀತಿಯಲ್ಲಿ ಅವಾಂತರಗಳನ್ನು ಮಾಡಿ ಇವತ್ತು KPSC ಹುದ್ದೆಗಳಿಗೆ ಬಂದು ಕೂತಿದ್ದಾರೆ. ಪರೀಕ್ಷಾ ಹಂತದಲ್ಲಿ ಅಕ್ರಮ ನಡೆದಿದೆ ಅನ್ನುವಂಥದ್ದು ಈಗಾಗಲೇ ಸ್ಪಷ್ಟವಾಗಿ ದೂರು ಬಂದಂಥ ಹಿನ್ನೆಲೆಯಲ್ಲಿ ಇದನ್ನು ಪರಿಶೀಲನೆ ಮಾಡಲಿಕ್ಕೆ ಆಯೋಗದ ಸದಸ್ಯರನ್ನೇ ಒಳಗೊಂಡಂಥ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿತ್ತು. ಡಾಕ್ಟರ್ ಶಾಂತಾ ಹೊಸಮನಿ ನೇತೃತ್ವದಲ್ಲಿ BV ಗೀತಾ ಹಾಗೆಯೇ ಮುಸ್ತಫಾ ಹುಸೇನ್ ಅವರ ನೇತೃತ್ವದಲ್ಲಿ ಒಂದು ಟೀಮನ್ನು ಮೊದಲು ಮಾಡಲಾಗಿತ್ತು. ಆದರೆ ಈ ಸಮಿತಿ, ಉಪಸಮಿತಿ ಸರಿಯಾದ ರೀತಿಯಲ್ಲಿ ವರದಿಯನ್ನು ಕೊಡಲಿಲ್ಲ ಅನ್ನುವಂಥದ್ದು ಆರೋಪ ಕೇಳಿಬಂತು. ಸೊ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಹಿರಿಯ ಸದಸ್ಯರಾದಂಥ ವಿಜಯ್ ಕುಮಾರ್ ಕುಚನೂರು ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿಯನ್ನು ಮಾಡಲಾಗುತ್ತೆ. ಇದರಲ್ಲಿ 5 ಜನ ಸದಸ್ಯರು ಇರ್ತಾರೆ. ವಿಜಯ್ ಕುಮಾರ್ ಅವರ ಜೊತೆಯಲ್ಲಿ R ಗಿರೀಶ್ ಅನ್ನುವಂಥವರು, ಜೊತೆಗೆ MB ಹೆಗ್ಗಣ್ಣನವರ, ಮುಸ್ತಫಾ ಹುಸೇನ್ ಅವರನ್ನು ಕೂಡ ಅಲ್ಲಿ ಸೇರಿಸ್ಕೊಳ್ಳಲಾಗುತ್ತೆ. ಮತ್ತು ಹಳೆಯ ಏನು ಟೀಮ್ ಇತ್ತು ಅದರಲ್ಲಿ ಗೀತಾ ಅವರು ಕೂಡ ಇರ್ತಾರೆ. ಸೊ ಈ 5 ಜನರ ಟೀಮ್ ಏನಿದೆ, ಈ ಟೀಮು ವರದಿಯನ್ನು ಸಿದ್ಧಪಡಿಸಿರ್ತಕ್ಕಂಥದ್ದು. ಇಲ್ಲಿ ಈಗ ಪ್ರಾಥಮಿಕ ಹಂತದಲ್ಲಿ ಏನು ವರದಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದು ಮೇಲ್ನೋಟದ ವರದಿ. ಸೊ ಈ ಮೇಲ್ನೋಟದ ವರದಿಯಲ್ಲಿಯೇ ಸುಮಾರು 10 ಜನ, ನಾನು ಏನು ಹೇಳಿದೆ ಆ 10 ಜನರು ಕೂಡ ಅಕ್ರಮವನ್ನು ಎಸಗಿ KPSC ಹುದ್ದೆಗೆ ಅಂದರೆ AEE ಹುದ್ದೆಗೆ ಈಗ ಬಂದು ಕೂತಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗಿರುವಂಥ ಅಂಶ. ಸೊ ಹಾಗಾಗಿ ಇಡೀ KPSCನಲ್ಲಿ ಬರೀ ಇದೇ ರೀತಿಯ ಅವಾಂತರಗಳೇ ನಡೀತಿದ್ದಾವೆ.
KPSCನಲ್ಲಿ ಇರ್ತಕ್ಕಂಥ ತಹಸೀಲ್ದಾರ್ ಅಂದರೆ KS ಹುದ್ದೆಗಳಿಗೆ ನಡೆದಂಥ ಪರೀಕ್ಷೆಗಳಲ್ಲೂ ಕೂಡ ಸಾಕಷ್ಟು ಅಕ್ರಮಗಳು ನಡೆದಿದ್ದಾವೆ ಅನ್ನೋಂಥ ಆರೋಪಗಳು, ಜೊತೆಗೆ ಪರೀಕ್ಷೆ ಪತ್ರಿಕೆಗಳು ಹೊರಗಡೆ ಬಿದ್ದಿದ್ದಾವೆ ಅನ್ನೋಂಥ ಆರೋಪಗಳು ಈ ಹಿಂದೆ ಕೂಡ ಕೇಳಿಬಂದಿತ್ತು. ಆದರೆ ಅದರ ಬಗ್ಗೆ ಯಾವುದೇ ಕ್ರಮಗಳನ್ನು ಇದುವರೆಗೂ ಕೂಡ ತೆಗೆದುಕೊಂಡಿಲ್ಲ. ಆದರೆ ಈಗ 2023ರಲ್ಲಿ ನಡೆದಂಥ AEE ಹುದ್ದೆಗೆ ನಡೆದಂಥ KPSC ಪರೀಕ್ಷೆಯಲ್ಲಿ 10 ಜನ ಅಭ್ಯರ್ಥಿಗಳು ಅನರ್ಹರಿದ್ದಾರೆ. ಇವರು ಅಕ್ರಮವನ್ನು ಎಸಗಿ OMR ಸೀಟ್ಗಳನ್ನು ತಿದ್ದಿ ಈ ಹುದ್ದೆಗಳಿಗೆ ಬಂದು ಕೂತಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟ ಆಗಿದೆ. ಹೇಗೆ ಸ್ಪಷ್ಟ ಆಗಿದೆ ಅನ್ನೋದಾದರೆ, ಇವರು ಕೊಟ್ಟಿರ್ತಕ್ಕಂಥ OMR ಸೀಟ್ಗಳನ್ನು ಪರಿಶೀಲನೆ ಮಾಡಲಾಗಿದೆ. ಜೊತೆಗೆ ಅವರು ಪರೀಕ್ಷೆ ಏನು ಇವತ್ತು ಬರೆದಿದ್ರು ಆ ಪರೀಕ್ಷಾ ಕೇಂದ್ರಗಳಲ್ಲಿರ್ತಕ್ಕಂಥ CCTV ಫುಟೇಜ್ಗಳನ್ನು ಕೂಡ ಪರಿಶೀಲನೆ ಮಾಡಲಾಗಿದೆ. ಜೊತೆಗೆ ಅವರ ಆಕ್ಟಿವಿಟೀಸ್ಗಳು ಆ CC ಕ್ಯಾಮ್ರಾದಲ್ಲಿ ಏನೇನು ಇದೆ ಅನ್ನುವಂಥದ್ದನ್ನು ಕೂಡ ಸಮಗ್ರವಾಗಿ ಪರಿಶೀಲನೆ ನಡೆಸಿ OMR ಸೀಟಿನಲ್ಲಿರ್ತಕ್ಕಂಥ ಉತ್ತರಗಳು, ಜೊತೆಗೆ ಪ್ರಶ್ನೆ ಪತ್ರಿಕೆಗಳು, ನಿಜವಾದ ಉತ್ತರಗಳು ಏನಿದ್ದಾವೆ, ಜೊತೆಗೆ ಇವರು ಏನೇನು ಆಕ್ಟಿವಿಟೀಸ್ಗಳನ್ನು ಮಾಡೋದ್ರ ಮೂಲಕ ಉತ್ತರಗಳನ್ನು ಬರೆದಿದ್ದಾರಾ ಇಲ್ವಾ, ಅವತ್ತು ಕೊಟ್ಟಿರತಕ್ಕಂಥ OMR ಸೀಟ್ಗಳಲ್ಲಿ ಏನಿತ್ತು, ಸೊ ಅದಾದ ನಂತರ ಹೇಗೆ ಅದು ಬದಲಾಗಿದೆ, ಇವೆಲ್ಲವನ್ನೂ ಕೂಡ ಈ ಉಪಸಮಿತಿ ಈಗಾಗಲೇ ವಿಜಯಕುಮಾರ್ ನೇತೃತ್ವದಲ್ಲಿ ಇರತಕ್ಕಂಥ ಉಪಸಮಿತಿ ಈಗಾಗಲೇ ಪರಿಶೀಲನೆಯನ್ನು ಮಾಡಿ ಸಮಗ್ರವಾದಂಥ ವರದಿಯನ್ನು, ಸುಮಾರು 500 ಪುಟಗಳ ಒಂದು ವರದಿಯನ್ನು ಈಗಾಗಲೇ ಸಿದ್ಧಪಡಿಸಿದೆ. ಅದನ್ನು ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಸೊ 500 ಪುಟದಲ್ಲಿ ಯಾವ ರೀತಿ ಅಕ್ರಮಗಳು ನಡೀತಿದ್ದಾವೆ KPSCಲಿ ಅನ್ನೋದನ್ನು ಎಳೆಯಾಗಿ ಈ ಕಮಿಟಿ 5 ಕಮಿಟಿ ಈಗ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದೆ. ಸೊ ಇದು ದಯಮಾಡಿ ಮುಖ್ಯಮಂತ್ರಿಗಳು ಇದನ್ನು CID ತನಿಖೆಗೆ ಒಪ್ಪಿಸಬೇಕು. ಸೊ ಆ ಮೂಲಕ ಸತ್ಯ ಬಯಲಾಗಬೇಕು. 10 ಜನ ಅಭ್ಯರ್ಥಿಗಳು ಏನಿದ್ದಾರೆ ಅವರನ್ನು ಕಿತ್ತು ಬಿಸಾಕಿ ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮಗಳನ್ನು ಕೈಗೊಳ್ಳಬೇಕು. ಸೊ ಈ ಪ್ರವೃತ್ತಿ ಹೀಗೆ ಮುಂದುವರಿತಾ ಹೋದರೆ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಅವಾಂತರ KPSCನಲ್ಲಿ ಸೃಷ್ಟಿಯಾಗುತ್ತೆ. ಹುದ್ದೆಗಳು ಯಾವುದೇ ಹುದ್ದೆಗಳಿರಲಿ, ಅದು KPSC ಇಲ್ಲಿರೋ ಏನು ಪರೀಕ್ಷೆಯನ್ನು ಬರೆಯೋದ್ರ ಮೂಲಕ ಹೊರಗಡೆ ಬರ್ತಕ್ಕಂಥ AEE ಇರ್ಬೋದು, AE ಇರ್ಬೋದು, ಅಥವಾ KS ಅಧಿಕಾರಿಗಳಿರ್ಬೋದು, ಅಥವಾ FDA ಇರ್ಬೋದು, STA ಇರ್ಬೋದು, ಯಾವುದೇ ಹುದ್ದೆಗಳಿಗೆ KPSCಯಿಂದ ಪರೀಕ್ಷೆ ಬರೆದಂಥ ಸಂದರ್ಭದಲ್ಲಿ ನಿಷ್ಪಕ್ಷಪಾತವಾಗಿ ಪ್ರಾಮಾಣಿಕವಾಗಿ ತಮ್ಮ ಪ್ರತಿಭೆಯ ಮೂಲಕ ಇಲ್ಲಿ ಆಯ್ಕೆ ಆಗಬೇಕು. ಸೊ ಅದು ಅದರ ಮೂಲ ಆಶಯ. ಈ ಲೋಕೋಪಯೋಗಿ ಏನು ಇಲಾಖೆಯಲ್ಲಿ ಆಗ್ತಕ್ಕಂಥ ಪರೀಕ್ಷೆಗಳಿರ್ಬೋದು, ಸೊ ಇವೆಲ್ಲವೂ ಕೂಡ ಯಾವುದೇ ಪರೀಕ್ಷೆಗಳಾಗಿರಲಿ ಲೋಕಸೇವಾ ಆಯೋಗದ ಅಂದರೆ KPSCಯಿಂದ ಆಯ್ಕೆಯಾಗುವಂಥ ಅಭ್ಯರ್ಥಿಗಳು ಇವರು ಸಮರ್ಥರಿದ್ದಾರೆ, ಪ್ರಾಮಾಣಿಕವಾಗಿ ಕೆಲಸ ಮಾಡಲಿಕ್ಕೆ ಯೋಗ್ಯರಿದ್ದಾರೆ ಅನ್ನುವಂಥದ್ದನ್ನು ಪರಿಗಣಿಸಿಯೇ ಇಲ್ಲಿ ಆಯ್ಕೆ ಮಾಡುವಂಥದ್ದು. ಸೊ ಆ ರೀತಿಯ ಒಂದು ಪ್ರಕ್ರಿಯೆ ಇಲ್ಲಿ ಆಗಬೇಕು. ಆದರೆ ದಿನೇ ದಿನೇ ಇವೆಲ್ಲವೂ ಕೂಡ ಅವಾಂತರವಾಗಿ ಸೃಷ್ಟಿಯಾಗ್ತಾ ಇದ್ದಾವೆ. KPSC ಅಂದರೆ ಲೋಕಸೇವಾ ಆಯೋಗದ ಈ ಒಂದು ಆಯೋಗ ಸಂಪೂರ್ಣವಾಗಿ ಸಾರ್ವಜನಿಕರ ಅಥವಾ ಏನು ಪರೀಕ್ಷಾರ್ಥಿಗಳ ನಂಬಿಕೆಯನ್ನೇ ಕಳೆದುಕೊಂಡಿದೆ ಅನ್ನುವಂಥ ವಾತಾವರಣ ಇವತ್ತು ಸೃಷ್ಟಿಯಾಗಿದೆ. ಸೊ ಯಾಕೆ ಹಾಗಾಗ್ತಾ ಇದೆ ಅಂದರೆ ಅದಕ್ಕೆ ಮೂಲ ಕಾರಣ ನಾನು ಈಗಾಗಲೇ ಹೇಳಿದಾಗೆ, ಇಲ್ಲಿ ನೇಮಕಗೊಳ್ತಾ ಇರತಕ್ಕಂಥ ಸದಸ್ಯರ ಪಟ್ಟಿ ಏನಿದೆಯಲ್ಲ, ನೀವು ಇರ್ತಕ್ಕಂಥ ಅಭ್ಯರ್ಥಿಗಳನ್ನು ನೀವು ಗಮನಿಸಿದ್ರೆ ಸದಸ್ಯರು ಯಾರ್ಯಾರಿದ್ದಾರಂತೆ ಎಲ್ಲರೂ ಕೂಡ ಭ್ರಷ್ಟರಿದ್ದಾರೆ ಅನ್ನುವಂಥದ್ದು ಇವತ್ತು ಸ್ಪಷ್ಟ ಆಗ್ತಾ ಇದೆ. ಸೊ ಅದೇ ಕಾರಣಕ್ಕೆ KPSCನಲ್ಲಿ ಯಾವುದೇ ಪರೀಕ್ಷೆಗಳನ್ನು ನಡೆಸಿದ್ರೂ ಕೂಡ ಪದೇ ಪದೇ ಅವಾಂತರಗಳು ಕ್ರಿಯೇಟ್ ಆಗ್ತಾ ಇದ್ದಾವೆ. ಸೊ ಇವರು ಒತ್ತಡವನ್ನು ತರುವಂಥದ್ದು, ಅಧಿಕಾರಿಗಳು ಮಾಡ್ತಕ್ಕಂಥ ಕೆಲಸದಲ್ಲಿ ಹಸ್ತಕ್ಷೇಪವನ್ನು ಮಾಡುವಂಥದ್ದು, ಸೊ ಇಲ್ಲಿ OMR ಸೀಟ್ಗಳನ್ನೇ ಬದಲಾಯಿಸುವಂಥದ್ದು, ಸೊ ಈ ಥರದ ವ್ಯವಸ್ಥೆಗಳನ್ನು ಕ್ರಿಯೇಟ್ ಮಾಡುವಂಥವರೇ ಇಲ್ಲಿರ್ತಕ್ಕಂಥವ್ರು. ಸೊ ಹಾಗಾಗಿ ಇಲ್ಲಿರ್ತಕ್ಕಂಥ ಅಧಿಕಾರಿಗಳ ಮೇಲೂ ಕೂಡ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಳಬೇಕು ಮುಖ್ಯಮಂತ್ರಿಗಳು. ಜೊತೆಗೆ ಇಲ್ಲಿ KPSC ಸದಸ್ಯರೇನಿದ್ದಾರೆ ಅವರನ್ನು, ಅನುಭವಿಗಳನ್ನು, ಜೊತೆಗೆ ಅರ್ಹರನ್ನ, ಜೊತೆಗೆ ಪ್ರಾಮಾಣಿಕರನ್ನ ಇವತ್ತು KPSCಗೆ ಸದಸ್ಯರನ್ನಾಗಿ ನೇಮಕ ಮಾಡಿಕೊಳ್ಳುವಂಥ ಅಗತ್ಯತೆ ಇದೆ. ಆಗ ಮಾತ್ರ KPSCಗೆ ಅಥವಾ ಈ ಲೋಕಸೇವಾ ಆಯೋಗಕ್ಕೆ ಸಮಾಜದಲ್ಲಿ ಒಂದು ಮರ್ಯಾದೆ, ಗೌರವನಂತೂ ಉಳಿಲಿಕ್ಕೆ ಸಾಧ್ಯ ಇದೆ. ಇಲ್ಲದೆ ಹೋದರೆ ಇಡೀ KPSCಯ ಮರ್ಯಾದೆಯನ್ನು ಮುರಾಬಟ್ಟೆ ಮಾಡಿ ಇವತ್ತು ಬೀದಿಗೆ ತಂದು ನಿಲ್ಲಿಸಿದ್ದಾರೆ. ಆ ವ್ಯವಸ್ಥೆ ಇನ್ನೂ ಹಾಗೆ ಮುಂದುವರಿಯುತ್ತೆ. ಹಾಗಾದರೆ ಮುಂದೆ ಬರುವಂಥ ಯಾವುದೇ ಅಭ್ಯರ್ಥಿಗಳನ್ನು KPSC ಆಯ್ಕೆ ಮಾಡಿದರೂ ಕೂಡ ಇವರೆಲ್ಲರೂ ಕೂಡ ದುಡ್ಡು ಕೊಟ್ಟು ಬಂದಿದ್ದಾರೆ, ಅಥವಾ ಲಂಚ ಕೊಟ್ಟು ಬಂದಿದ್ದಾರೆ, ಅಥವಾ ಯಾವುದೋ ರಾಜಕೀಯ ಒತ್ತಡವನ್ನು ಹೇರಿ ತನ್ನ ಇನ್ಫ್ಲೂಯೆನ್ಸರ್ಗಳನ್ನು ಮಾಡಿ ಇವತ್ತು ಹುದ್ದೆಗೆ ಬಂದಿದ್ದಾರೆ ಅನ್ನುವಂಥ ಕಳಂಕವನ್ನು ಹೊತ್ಕೊಂಡೇ ಅವರು ಜೀವನ ಪೂರ್ತಿ ಕೆಲಸ ಮಾಡಬೇಕಾಗುತ್ತೆ. ಸೊ ಆ ಥರದ ವಾತಾವರಣ ಇವತ್ತು ಸೃಷ್ಟಿಯಾಗಿದೆ. ಅದನ್ನು ದಯಮಾಡಿ ಅಳಿಸಬೇಕು ಅನ್ನೋದಾದರೆ ಮುಖ್ಯಮಂತ್ರಿಗಳು ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಳಬೇಕು. ಜೊತೆಗೆ ರಾಜ್ಯಪಾಲರು ಕೂಡ ಈ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಯಾಕೆಂದರೆ ಈ ಸಂಸ್ಥೆ, ಈ ಸರ್ಕಾರ ಮತ್ತು ರಾಜ್ಯಪಾಲರ ಎರಡೂ ಸಂಸ್ಥೆಗಳ ಹದ್ದುಬಸ್ನಲ್ಲಿ ಇರುತ್ತೆ. ಸೊ ಹಾಗಾಗಿ ದಯಮಾಡಿ ಈ ನಿಟ್ಟಿನಲ್ಲಿ ಸಂಬಂಧಪಟ್ಟಂಥ ವ್ಯವಸ್ಥೆಯಲ್ಲಿ ಇರತಕ್ಕಂಥ ಹಿರಿಯ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಳ್ಳದೆ ಹೋದರೆ ಇದಕ್ಕೆ ವಿಶ್ವಾಸಾರ್ಹತೆ ಅನ್ನೋದೇ ಇರೋದಿಲ್ಲ. ಸೊ ಹಾಗಾಗಿ ದಯಮಾಡಿ ಈ ಥರದ ನಿಟ್ಟಿನಲ್ಲಿ ನೀವು ಯೋಚನೆ ಮಾಡಬೇಕು. ಆ ಮೂಲಕ ಹಳ್ಳಿಗಳಲ್ಲಿ ಸಾಕಷ್ಟು ಪ್ರತಿಭಾವಂತರಿದ್ದಾರೆ ಇವತ್ತು ಕರ್ನಾಟಕದಲ್ಲಿ. ಸೊ ಇವತ್ತು PUCಯನ್ನು ಮುಗಿಸ್ಕೊಂಡು ಬಂದು SLCಯನ್ನು ಮುಗಿಸ್ಕೊಂಡು ಬಂದಂಥವ್ರು ಕೂಡ ಕಾಂಪಿಟೇಟಿವ್ ಎಕ್ಸಾಮನ್ನು ಬರೀಲಿಕ್ಕೆ ಅರ್ಹತೆ ಇರುವಂಥವ್ರು ಇವತ್ತು ನಮ್ಮರಿದ್ದಾರೆ.
ಸೊ ಅದರಲ್ಲಿ ಯಾವುದೇ ಒಂದು ಕ್ಯಾಟಗರಿ ಇರುತ್ತೆ, ಯಾರು ಯಾವ ಏನು ಹುದ್ದೆಗಳಿಗೆ ಯಾವ ಅರ್ಹತೆ ಇರಬೇಕು ಅಂತೇಳಿ ಆ ಅರ್ಹತೆ ಆಧಾರದ ಮೇಲೆ ಇವತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಅಂದ್ರೆ ಹುಡುಗರು, ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಇವತ್ತು ಅಪ್ಲಿಕೇಶನ್ ಅನ್ನು ಹಾಕಿ ತಮ್ಮ ಹಣವನ್ನು ಖರ್ಚು ಮಾಡಿ KPSC ವರೆಗೂ ಕೂಡ ಇವತ್ತು ರಾಜ್ಯದ ಮೂಲೆ ಮೂಲೆಯಿಂದ ಬಂದು ಅರ್ಜಿಗಳನ್ನು ಹಾಕಿ ಹೋಗ್ತಾರೆ. ಆದರೆ ಎಲ್ಲೋ ಕೆಲವರು ಮಾಡುವಂತಹ ಎಡವಟ್ಟುಗಳಿಗೆ ಇಡೀ KPSC ಇವತ್ತು ವಿಶ್ವಾಸಾರ್ಹತೆಯನ್ನು ಕಳ್ಕೊಳ್ಳುತ್ತೆ. ಸೊ ಹಾಗಾಗಿ ಸರ್ಕಾರಿ ಉದ್ಯೋಗದ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಾವು ಗೆಲ್ತೀವಿ ಅನ್ನುವಂಥ ಹಠದಿಂದ ಬಂದಂಥ ಅಭ್ಯರ್ಥಿಗಳು, ಅರ್ಹತೆ ಇರುವಂಥ ಯುವಕರು, ಯುವತಿಯರು ಇವತ್ತು ಮೂಲೆಗುಂಪಾಗುವಂತಹ ವ್ಯವಸ್ಥೆಯನ್ನು ಇವತ್ತು ಸರ್ಕಾರವೇ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ ಗಮನ ಹರಿಸದೆ ಹೋದರೆ ನಾವು ಈ ವಿಚಾರವನ್ನು ಇನ್ನಷ್ಟು ಎಳೆಯಾಗಿ ಬಿಚ್ಚಿಡುವಂಥ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಹಾಗಾಗಿ ದಯಮಾಡಿ ಈ ಎಪಿಸೋಡ್ನಲ್ಲಿ ಏನು ನಾವೆಲ್ಲ ಹೇಳಿದ್ದೀವಿ, ಚರ್ಚೆಯನ್ನು ಮಾಡಿದ್ದೀವಿ, ಅದನ್ನು ಗಂಭೀರವಾಗಿ ಮುಖ್ಯಮಂತ್ರಿಗಳು ಪರಿಗಣಿಸಬೇಕು. KPSCಗೆ ಒಂದು ಸದೃಢ ವ್ಯವಸ್ಥೆಯನ್ನು ಕ್ರಿಯೇಟ್ ಮಾಡುವಂಥ ಜವಾಬ್ದಾರಿ ಮುಖ್ಯಮಂತ್ರಿಗಳದ್ದಾಗಿರುತ್ತೆ. ಹಾಗಾಗಿ ಈ ವಿಚಾರದ ಬಗ್ಗೆ ಹೆಚ್ಚು ಗಮನ ಹರಿಸಿ ಎಲ್ಲೆಲ್ಲಿ ತಪ್ಪಿತಸ್ಥರಿದ್ದಾರೆ ಅವರೆಲ್ಲರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು. ಮುಂದೆ KPSCನಲ್ಲಿ ಯಾವುದೇ ರೀತಿಯ ಈ ಥರದ ಅವಾಂತರಗಳಾಗದ ರೀತಿಯಲ್ಲಿ ತಾವು ಎಚ್ಚರಿಕೆ ವಹಿಸ್ತೀರಿ ಅನ್ನುವಂಥ ಸದಾಶಯದೊಂದಿಗೆ ಈ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ.